ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಗೆದಷ್ಟು ಬಯಲಾಗ್ತಾ ಇದೆ ಜೈಲಿನ ಕರ್ಮಕಾಂಡಗಳು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಅಕ್ರಮ ವಸ್ತುಗಳು ಮತ್ತೆ ಪತ್ತೆಯಾಗಿದೆ. ಜೈಲಧಿಕಾರಿಗಳಿಂದ ಜೈಲಿನ ಬ್ಯಾರಿಕ್ಗಳಲ್ಲಿ ಶೋಧ ಮುಂದುವರೆದಿದ್ದು ಅಕ್ರಮವಾಗಿ ಬಳಸ್ತಾ ಇದ್ದ ರಾಶಿ ವಸ್ತುಗಳು ಸಿಗ್ತಾ ಇದೆ. ಈಗ ಬಟ್ಟೆಗಳು, ಬೆಡ್ಶೀಟ್ಗಳು, ದಿಂಬು, ಸ್ಟವ್, ದಿನಸಿ ಪಾತ್ರೆ, ಇದೀಗ ಟ್ರ್ಯಾಕ್ಟರ್ ಮೂಲಕ ಆ ವಸ್ತುಗಳನ್ನ ತೆರವು ಮಾಡಿದರೆ ಸಿಬ್ಬಂದಿ. ಯಾವುದನ್ನ ಇಟ್ಕೊಳಕ್ ಅವಕಾಶ ಇರ್ಲಿಲ್ವೋ, ಹೆಚ್ಚಿಗೆ ಫೆಸಿಲಿಟೀಸ್ ಮುಂಗನ್ನಿಸ್ಬೋದು. ಅಯ್ಯೋ ಬೆಡ್ಶೀಟು, ತಲೆದಿಮ್ಮು, ತಟ್ಟೆ ಗಿಟ್ಟೆ, ಲೋಟ ಇವೆಲ್ಲ ಮ್ಯಾಟರ ಅಂತ. ಪರಪ್ಪನ ಅಗ್ರಹಾರದ ರೂಲ್ಸ್ ಏನಿದೆ, ಯಾವ ಕೈದಿಗೆ ಎಷ್ಟು ಕೊಡಬೇಕು ಅನ್ನೋದಿರುತ್ತೋ ಅಷ್ಟೇ ಇರಬೇಕು. ಹೆಚ್ಚಿನದಾಗಿ ಏನಿತ್ತೋ ಅದೆಲ್ಲವನ್ನ ಟ್ರ್ಯಾಕ್ಟರ್ ತಂದೆ ತಗೊಂಡು ಹೋಗ್ತಾ ಇದ್ದಾರೆ. IPS ಅಧಿಕಾರಿ ಅಂಶುಕುಮಾರ್ ಎಂಟ್ರಿ ಬಳಿಕ ನಿರಂತರವಾಗಿ ರೈಡ್ ಮಾಡಿ ಪರಪ್ಪನ ಅಗ್ರಹಾರವನ್ನು ಸುಸ್ಥಿತಿಯಲ್ಲಿ ಇಡೋಕೆ ಪ್ರಯತ್ನ ಪಡ್ತಾ ಇದ್ರು. ಗಾಂಜಾ, ಡ್ರಗ್ಸು, ಮೊಬೈಲು, ಏನೇನು ಕೇಳಬಾರ್ದೆಲ್ಲ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಡೀತಾ ಇದ್ದಾವೆ ಅಂತ ಕೇಳ್ಪಟ್ಟಿದ್ವಿ ನಾವು. ನಾನ್ ವೆಜ್ ಊಟ, ಒಂದು PG ಮಾಡ್ಕೊಬಿಟ್ಟಿದ್ದಾರೆ, ರೆಸ್ಟೋರೆಂಟ್ ಮಾಡ್ಕೊಬಿಟ್ಟಿದ್ದಾರೆ ಅಂತ. ಆ ಹಿನ್ನೆಲೆಯಲ್ಲಿ ಪದೇ IPS ಅಧಿಕಾರಿ ಅಂಶು ಅವರು ಯಾವಾಗ ಇದನ್ನ ಟೇಕ್ ಓವರ್ ತಗೊಂಡ್ರು, ನೋಡಿ ಅಲ್ಲಿ ಎಲ್ಲ ಬಟ್ಟೆ ಕಟ್ಟಿ ಗುಡ್ಡೆ ಹಾಕಿದ್ದಾರೆ, ರಾಶಿ ಹಾಕಿದ್ದಾರೆ. ಹೆಚ್ಚಿಗೆ ಬಟ್ಟೆ, ಪಾತ್ರೆಗಳು, ಸ್ಟವ್ವು ಇವೆಲ್ಲವೂ ಸರಿ. ಇದೆಲ್ಲದಕ್ಕಿಂತ ಮೊಬೈಲ್ ಎಷ್ಟೆಷ್ಟು ಸಿಕ್ಕಿದಾವೆ ಅನ್ನೋದೇ ಮ್ಯಾಟರ್ ಆಗುತ್ತೆ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಅಂಬರೀಶ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಅಂಬರೀಶ್, ಹೊಸ ಅಧಿಕಾರಿಯ ಎಂಟ್ರಿ ಆದಾಗಿಂದ, ಪದೇ ರೈಡ್ ಆದಾಗಿಂದ ಪರಪ್ಪನ ಅಗ್ರಹಾರದ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಅನ್ನುವ ನಂಬಿಕೆ ಬರೋಕ್ ಶುರುವಾಗಿದೆ. ನೀವೇನಂತೀರಿ ಈ ಪರಿಸ್ಥಿತಿಯನ್ನ ನೋಡಿ? ಹೌದು ವಿದ್ಯಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ವರದಿಯನ್ನ ಮಾಡ್ತಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಹಣವನ್ನ ನೀಡಿ ಕೈದಿಗಳು ಐಷಾರಾಮಿ ಜೀವನವನ್ನ ರಾಜಾತಿಥ್ಯವನ್ನ ಪಡಿತಿದ್ರು ಎನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಜೈಲಿನ ಕೈದಿಗಳು ಆ ಸೆಲ್ ನಲ್ಲಿ ಟಿವಿ ಬಳಸುವಂತದ್ದು, ಅಡಿಗೆ ಸಾಮಗ್ರಿಗಳು, ಬೆಡ್ಶೀಟು, ದಿಂಬು ಎಲ್ಲವನ್ನು ಕೂಡ ಬಳಸ್ತಾ ಇರುವಂತಹ ಫೋಟೋಗಳು ಕೂಡ ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜೈಲಿಗೆ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ IPS ಅಧಿಕಾರಿ ಒಬ್ಬರನ್ನ ನೇಮಕ ಮಾಡ್ತಾರೆ, ಅಂಶುಕುಮಾರ್ ಅಂತ ಹೇಳಿ. ಈ ಖಡಕ್ ಅಧಿಕಾರಿಯ ಎಂಟ್ರಿ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಿದ್ದಂತಹ ಎಲ್ಲಾ ಅಕ್ರಮಗಳಿಗೂ ಒಂದು ರೀತಿಯಾಗಿ ಬ್ರೇಕ್ ಬೀಳ್ತಾ ಇರುವಂತದ್ದು. ಇಲ್ಲಿಯವರೆಗೂ ಸುಮಾರು ಒಂದು 300ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನ ಈಗಾಗಲೇ ರೈಡ್ ಮಾಡಿ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಇನ್ನು ಕೈದಿಗಳು ಬಳಸ್ತಾ ಇದ್ದಂತಹ ಅಡಿಗೆ ಸಾಮಾನುಗಳಿರ್ಬೋದು, ಪಾತ್ರೆ, ಮತ್ತೆ ಜೊತೆಗೆ ಬೆಡ್ಶೀಟ್ಗಳು, ಬಟ್ಟೆಗಳು ಇವೆಲ್ಲವನ್ನೂ ಕೂಡ ರೈಡ್ ಮಾಡುವ ಮೂಲಕ ಎಲ್ಲವನ್ನು ಕೂಡ ವಶಕ್ಕೆ ಪಡಿತಾ ಇರುವಂತದ್ದು. ಇವತ್ತು ಬೆಳಗ್ಗೆಯೂ ಕೂಡ ಕೈದಿಗಳ ಸೆಲ್ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿರುವಂತದ್ದು. ಅಡಿಗೆ ಪಾತ್ರೆಗಳು, ದಿನಸಿ ವಸ್ತುಗಳು, ಮತ್ತು ಜೊತೆಗೆ ಅವರು ಬಳಸ್ತಿದ್ದಂತಹ ಬೆಡ್ಶೀಟು, ದಿಂಬುಗಳು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದು ಸುಮಾರು ಒಂದು ಟ್ರ್ಯಾಕ್ಟರ್ ನಷ್ಟು ವಸ್ತುಗಳನ್ನು ತೆಗೆದುಕೊಂಡು ಜೈಲಿನ ಆವರಣದಲ್ಲಿ ಹಾಕಿರುವಂತದ್ದು. ಕಳೆದ ಒಂದು ವಾರದ ಹಿಂದೆಗಡೆನೂ ಕೂಡ ದಾಳಿ ಮಾಡಿದ ಸಂದರ್ಭದಲ್ಲಿ 2 ಟ್ರ್ಯಾಕ್ಟರ್ ನ ವಸ್ತುಗಳು ಸಿಕ್ಕಿರುವಂತದ್ದು. ಇಲ್ಲಿಯವರೆಗೂ ಕೂಡ ಸಾಕಷ್ಟು ನಿಷೇಧಿತ ವಸ್ತುಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿತ್ತು. ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕೈದಿಗಳು ಕೂಡ ಅಲ್ಲಿಂದ ಜೈಲಾಧಿಕಾರಿಗಳು ಯಾರು ಕೂಡ ಕೈದಿಗಳಿಗೆ ರಾಜಾತಿಥ್ಯವನ್ನು ನೀಡಬಾರದು ಅನ್ನುವಂತ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಜೊತೆಗೆ ರಾಜಾತಿಥ್ಯವನ್ನ ನೀಡಿದ್ದು, ಮತ್ತೆ ಜೊತೆಗೆ ಯಾರಾದ್ರೂ ಮೊಬೈಲ್ ಫೋನ್ ಅನ್ನ ಬಳಸ್ತಾ ಇದ್ರೆ ಅವರಿಗೂ ಕೂಡ ಕಠಿಣ ಶಿಕ್ಷೆಗೆ ಗುರಿಪಡಿಸ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಕೈದಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಅಕ್ರಮಗಳ ಒಂದು ರೀತಿಯಾಗಿ ಈ ಖಡಕ್ ಅಧಿಕಾರಿ IPS ಅಂಶುಕುಮಾರ್ ಹೇಳಿದ್ದಾರೆ. ಇವರು ಜೈಲಿಗೆ ಬಂದ ಬಳಿಕ ಎಲ್ಲಾ ರೀತಿಯಾಗಿ ಜೈಲಿನ ಅಕ್ರಮಗಳ ಒಂದು ರೀತಿಯಾಗಿ ಕ್ಲೀನ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ. ಓಕೆ, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.